ವೀಕ್ಷಕರೇ, ಈ ಒಂದು ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದ್ರೆ ಗೃಹಲಕ್ಷ್ಮಿ ಯೋಜನೆದು 16, 17, 18ನೇ ಕಂತಿನ ಹಣಕ್ಕೆ ಒಂದು ಮಹತ್ವದ ಒಂದು ನಿರ್ಧಾರನ ಸರ್ಕಾರದವರು ಕೈಗೊಂಡಿದ್ದಾರೆ. ಇದನ್ನ ನೀವೆಲ್ಲರೂ ಕೂಡ ಪಾಲಿಸಲೇಬೇಕಾಗುತ್ತೆ. ಇಲ್ಲ ಅಂದ್ರೆ ನಿಮಗೆ ಯಾವುದೇ ತರಹದ ಹಣ ಬರಲ್ಲ. ನಿಮಗೆ ಇದುವರೆಗೂ ಕೂಡ 1ರಿಂದ 15ನೇ ಕಂತಿನವರೆಗೂ ಕೂಡ ಹಣ ಬಂದಿರಬಹುದು. ಆದರೆ ಮುಂದೆ ನಿಮಗೆ ಯಾವುದೇ ಒಂದು ಹಣ ಬೇಕು ಅಂದ್ರೆ ಈ ಒಂದು ರೂಲ್ಸ್ಗಳನ್ನ ನೀವು ಫಾಲೋ ಮಾಡಿರಲೇಬೇಕಾಗುತ್ತೆ. ಇಲ್ಲ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಏನು ಬರ್ತಿತ್ತಲ್ಲ 1ರಿಂದ 15ನೇ ಕಂತಿನವರೆಗೆ ಅದು ನಿಮಗೆ ಇನ್ನು ಮುಂದೆ ಬರೋಕೆ ಹೋಗಲ್ಲ. ಹಾಗಾದ್ರೆ ಸರ್ಕಾರದಿಂದ ಏನೊಂದು ಮಹತ್ವದ ನಿರ್ಧಾರಗಳನ್ನ ತಗೊಂಡಿದ್ರೆ, ಲೇಟೆಸ್ಟ್ ಆಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನೇನು ಅಪ್ಡೇಟ್ಸ್ ಇದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆ ಅಡಿ ನೀವು ಕಮ್ಮಿ ಅಂದ್ರೂ ಕೂಡ ಇವಾಗ 30,000ವರೆಗೂ ಕೂಡ ಹಣನ ಪಡ್ಕೊಂಡಿರ್ತೀರ. ಕೆಲವ್ರಿಗೆ ಮಾತ್ರ ಒಂದು 15ನೇ ಕಂತಿ ಹಣ ಇನ್ನೂ ಬಂದಿರಲ್ಲ. ಆದರೆ 90% ಜನ ಮಹಿಳೆಯರಿಗೆ ಈಗ ಒಂದು ಗೃಹಲಕ್ಷ್ಮಿ ಯೋಜನೆದು 15ನೇ ಕಂತಿನವರೆಗೂ ಕೂಡ ಹಣ ಬಂದಿರುತ್ತೆ. ಇಲ್ಲಿ 10% ಜನ ಮಹಿಳೆಯರನ್ನ ಬಿಟ್ಬಿಡೋಣ. ಇಲ್ಲಿ 90% ಜನ ನೀವು ಮಹಿಳೆಯರು ಏನಿದ್ದೀರಾ ಗೃಹಲಕ್ಷ್ಮಿ ಯೋಜನೆ ಅಡಿ 15ನೇ ಕಂತಿನವರೆಗೂ ಕೂಡ ಹಣ ಪಡ್ಕೊಂಡಿದ್ದೀರಾ, ನಿಮಗೆ ಈ ಒಂದು ನಿಯಮಗಳು ಎಲ್ಲ ಕೂಡ ಅಪ್ಲಿಕಬಲ್ ಆಗುತ್ತೆ. ಅಂದರೆ ನಿಮಗೆ ಇನ್ಮುಂದೆ ಗೃಹಲಕ್ಷ್ಮಿ ಯೋಜನೆ ಅಡಿ ಏನು ಹಣ ಬರಬೇಕಾಗಿದೆಯಲ್ಲ 16, 17, 18 ಮತ್ತು ಮುಂದಿನ ಕಂತಿನ ಹಣಗಳು ಅದೆಲ್ಲ ಕೂಡ ಬರಬೇಕಂದ್ರೆ ಇಲ್ಲಿ ಈ ಒಂದು ನಿಯಮಗಳನ್ನ ನೀವು ಪಾಲಿಸಬೇಕಾಗುತ್ತೆ. ಇಲ್ಲಿ 3ರಿಂದ 4 ನಿಯಮಗಳನ್ನ ಹೇಳಿದರೆ ಇವಾಗ 1 by 1 ತಿಳಿಸ್ಕೊಡ್ತೀನಿ, ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ಮೊದಲೇ ನಿಯಮ ಏನಂದ್ರೆ, ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಗೆ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ನಿಮಗೆ ಮುಖ್ಯವಾಗಿ ಬೇಕಾಗಿರುವಂಥ ದಾಖಲಾತಿಗಳು ಏನಿದೆಯಲ್ಲ, ಒಂದು ರೇಷನ್ ಕಾರ್ಡ್ ಆಗಿರ್ಬೋದು, ಬ್ಯಾಂಕ್ ಅಕೌಂಟ್ ಆಗಿರ್ಬೋದು, ಮತ್ತು ಆಧಾರ್ ಕಾರ್ಡ್ ಆಗಿರ್ಬೋದು, ಇದ್ರ ಮೇಲೆ ನಿಯಮಗಳನ್ನ ತಂದಿದ್ರೆ. ಇಲ್ಲಿ ಸರ್ಕಾರದವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ರೇಷನ್ ಕಾರ್ಡ್ನ ಮಾಡಿಸ್ಕೋಬೇಕಾದ್ರೆ ಎಷ್ಟೊಂದು ಜನ ಒಂದು ಸರಿಯಾಗಿರೋಂಥ ಡಾಕ್ಯುಮೆಂಟ್ಸ್ನ ಕೊಟ್ಟಿಲ್ಲ, ಫೇಕ್ ಆಗಿರೋಂಥ ಡಾಕ್ಯುಮೆಂಟ್ಸ್ನ ಕೊಟ್ಟು ಒಂದು ರೇಷನ್ ಕಾರ್ಡ್ನ ಪಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಇವಾಗ ಅದ್ರ ಮೇಲೆ ಒಂದು ರೂಲ್ಸ್ಗಳನ್ನ ತರ್ತಾ ಇದ್ದಾರೆ. ಇಲ್ಲಿ ಡಾಕ್ಯುಮೆಂಟ್ಸ್ ಯಾರ್ದು ಸರಿಯಾಗಿರಲ್ಲ, ರೇಷನ್ ಕಾರ್ಡ್ನ ಯಾರು ಸರಿಯಾದ ಒಂದು ದಾಖಲಾತಿ ಕೊಟ್ಟು ಮಾಡಿಸ್ಕೊಂಡಿಲ್ಲ ಅಂಥವ್ರನ್ನ ರೇಷನ್ ಕಾರ್ಡ್ ಪಟ್ಟಿಯಿಂದ ತೆಗಿತೀವಿ. ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಅವರು 1ರಿಂದ 15ನೇ ಕಂತಿನವರೆಗೂ ಕೂಡ ಹಣ ಪಡ್ಕೊಂಡಿರ್ಬೋದು. ಆದರೆ ಅವ್ರಿಗೆ ಮುಂದೆ ಏನು ಬರಬೇಕಾಗಿದೆಯಲ್ಲ 16 ಆಗಿರ್ಬೋದು, 17 ಆಗಿರ್ಬೋದು, 18ನೇ ಕಂತಿನ ಹಣ ಆಗಿರ್ಬೋದು, ಅದು ಬರ್ದಿರೋ ರೀತಿ ಆಗುತ್ತೆ ಅನ್ನೋದನ್ನು ಕೂಡ ಹೇಳಿದರೆ. ಇದು ಮೊದಲನೇ ನಿಯಮ ಆಗಿರುತ್ತೆ. 2ನೇ ನಿಯಮನೂ ಕೂಡ ಇದಕ್ಕೇನೆ ರಿಲೇಟ್ ಆಗಿದೆ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಗೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ 2ನೇ ದಾಖಲಾತಿ ಯೂಸ್ ಮಾಡಿದೇನೆಂದ್ರೆ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಆಧಾರ್ ಕಾರ್ಡ್ ಎರಡೂ ಕೂಡ ಯೂಸ್ ಮಾಡಿ ನೀವು ಒಂದು ಅರ್ಜಿ ಸಲ್ಲಿಸಿರ್ತೀರಾ. ಇಲ್ಲಿ ನಿಮ್ಮ ಹತ್ರ ಏನಾದರೂ ಆಧಾರ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ನ ಬಳಸಿ ನೀವೇನಾದರೂ 10 ವರ್ಷ ಆಗಿದೆ ಅಥವಾ 10 ವರ್ಷದಿಂದ ನೀವು ಆಧಾರ್ ಕಾರ್ಡ್ನ ಇಟ್ಕೊಂಡಿದ್ದೀರಾ, ಏನು ಕೂಡ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ನಿಮ್ಮ ಆಧಾರ್ ಕಾರ್ಡು ಕೂಡ ಅಪ್ಡೇಟ್ ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ 10 ವರ್ಷದಿಂದ ಆಧಾರ್ ಕಾರ್ಡ್ ಯಾರ ಹತ್ರ ಇರುತ್ತಲ್ಲ ಅವ್ರು ಅಪ್ಡೇಟ್ ಮಾಡಿಸ್ಕೊಂಡಿರ್ಬೇಕಾಗಿರುತ್ತೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಪಡ್ಕೊಳ್ಳೋಕ್ಕೆ. ಮತ್ತು ನೆಕ್ಸ್ಟ್ ಒಂದು ಅಪ್ಡೇಟ್ ಏನಪ್ಪ ಅಂದರೆ, ಇಲ್ಲಿ ನಿಮ್ಮ ಹತ್ರ ಏನಾದರೂ ಒಂದು ಬ್ಯಾಂಕ್ ಅಕೌಂಟು ಇವಾಗ ಕೆನರಾದಲ್ಲಿದೆ, SBI ಇದೆ. ಆದರೆ ಏನಾದರೂ ಪೋಸ್ಟ್ ಆಫೀಸಲ್ಲಿ ನಾವೇನಾದರೂ ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಿಸ್ಕೊಂಡ್ರೆ ಅಮೌಂಟು ಬೇಗ ಬಂದ್ಬಿಡುತ್ತೆ ಅಂತ ಅಂದ್ಕೊಂಡು ನೀವು ಬ್ಯಾಂಕ್ ಅಕೌಂಟ್ನ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಯಾವೊಂದು ಬ್ಯಾಂಕ್ ಅಕೌಂಟ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆ ಆ ಒಂದು ಅಕೌಂಟ್ಗೆ ನೇರವಾಗಿ ಹಣ ಬರುತ್ತೆ ಅಂತ ಹೇಳಿದರೆ ಈ ಒಂದು ನಿಯಮಗಳನ್ನ ನೀವು ಪಾಲಿಸಬೇಕಾಗುತ್ತೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.